ಏನಿಲ್ಲ ಡೆಕಾಥ್ಲಾನ್ ಒಂದು ಕೆಲಸ ಇತ್ತು. ಬರ್ತೀರ ಬರಲ್ಲ? ಟೆಂಪಲಿಗೆ ಬಂದಮೇಲೆ ನನ್ನ ಮೆಂಟಲ್ ಕಂಡೀಷನ್ ಹೇಗಿದೆ ಗೊತ್ತಾ? ಇದ್ರ ಟೆಸ್ಟ್ ನಾಳೆ ಹೇಳ್ತೀನಿ ಅಂತ ಅಲ್ಲ, ಹೊರಗಡೆ ಬಂದು ಹೇಳ್ತೀನಿ. ನಾ ಹೇಳೋದು ಆಸಾಮಿ ಇವನೇ ನೋಡಿ. ಸೊ ಫ್ರೆಂಡ್ಸ್, ಡೈಲಿ ಲಾಗ್ ಅಂದಮೇಲೆ ಡೈಲಿ ಮಾಡಲೇಬೇಕು. ನೋ ಡ್ರಾಮಾ, ನೋ ಸ್ಕ್ರಿಪ್ಟ್, 100% ರಿಯಲ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮು ಕರೆಕ್ಟಾಗಿ 5:10 ಈಗ ಎದ್ದಿದ್ದೀನಿ. ಒಂದು ಸ್ವಲ್ಪ ಯೂಟ್ಯೂಬಿಗೆ ಇವತ್ತು ಹಾಕೋ ವೀಡಿಯೋಗೆ ಒಂದು ಸ್ವಲ್ಪ ಎಡಿಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಒಂದೊಂದು ಎಡ್ರನ್ನಲ್ಲನಾ ಮುಗಿಲ್ಲ ನಮಗಿನ್ನ. ಇವತ್ತು ಯಾವಾರ ಶುಕ್ರವಾರ ಅಲ್ಲ ಫ್ರೆಂಡ್ಸ್, ನೀವು ಯಾವ ವಾರ ಈ ವಿಡಿಯೋ ನೋಡ್ತಾ ಇರಂತೇಳಿ ಕಮೆಂಟ್ ಮಾಡಿದ್ದ. ಸುಮ್ಮನೆ ತಮಾಷೆಗೆ ಒಂದು ಟಾಸ್ಕ್ ಮಾಡೋಣ ನಾಳೆ ಸಂಡೇ. ಯಾರ್ಯಾರಿಗೆ ಹಿಂಗೆ ಸುಮ್ಮನೆ ಹೋಗೋದು, ರ್ಯಾಂಡಮ್ ಪೀಪಲ್ಸಿಗೆ ಹೊಡಿಯೋದು. ಸೊ ಫ್ರೆಂಡ್ಸ್, ಯೂಟ್ಯೂಬಿಗೆ ಇನ್ನೂ ನಮ್ಮ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲಲ್ಲ, ಈಗ ಮಾಡಿಸ್ತೀನಿ ನೋಡೋಣ. ಎದ್ದಿದ್ದಾಳೆ ಎಲ್ಲ ಗೊತ್ತಿಲ್ಲ ಅವಳಿಗೆ. ನಾನು ಸ್ಪೆಷಲ್ ಇನ್ಸ್ಟಾಗ್ರಾಮ್ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಅದಕ್ಕೊಂದು ಸ್ಪೆಷಲ್ ನೇಮ್ ಐತೆ ಅವಳಿಗೆ. ಬಟ್ ಆ ನೇಮಿನ ಅರ್ಥ ಯಾರಿಗೂ ಗೊತ್ತಿಲ್ಲ. ಸ್ಪೆಷಲ್ ನೇಮ್ ಐತೆ ಕ್ವಾಮಿ ಅಂತೇಳಿ. ನನ್ನ ವಿಡಿಯೋದಲ್ಲಿ ಇನ್ನು ಯಾವುದೇ ಥರ ಕ್ಯಾರೆಕ್ಟರ್ಗಳು ಪರಿಚಯ ಆಗಿಲ್ಲಲ್ಲ, ಇನ್ಮೇಲೆ ಕ್ಯಾರೆಕ್ಟರ್ಗಳು ಪರಿಚಯ ಮಾಡ್ತೀನಿ. ರಿಚಾರ್ಜ್ ಹಾಕ್ಸ್ತೀರಾ ನೋಡಿ, ಬೇರೆ ಹತ್ರ ರಿಚಾರ್ಜ್ ಕಡ್ರೆ ಮೆಟ್ಟ ಹೊಡಿಯಲ್ಲ ಎಲ್ಲ. ಎತ್ತಲೆ ಕಾಲ್ನ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತೆ. ಏನೇ ಕಾಲ್ ಮಾಡ್ರೆ ಪಿಕ್ ಮಾಡಕ್ಕಾಗಲ್ಲ ಕಾಮೆ? ಎಂತ ಮಾಡ್ತಿದ್ದೆ ಅಂತದ್ದು? ನನ್ನ ಕಾಲ್ನ ಪಿಕ್ ಮಾಡ್ದಿರಂತದ್ದು. ನಿನ್ ಕಾಲ್ ರಿಸೀವ್ ಮಾಡಲ್ಲ ನಾನು? ಜಾಸ್ತಿ ಮಾತಾಡ್ಬೇಡ ನೋಡು, ಮಣಿಪಲ್ಲಿ ಬಂದು ಹೊಡೆದೋಗ್ತೀನಿ. ಹೌದು, ಯಾವಾಗ ಎಂತದ್ದು ನಿಂದೆಂತ ಬರ್ಡಲ್ಲ ಯಾವಾಗ? ಹಾ ಹೇಳಿ ನಿನ್ ಬರ್ಡೇ ಯಾವಾಗ? ಕ್ವಾಮಿ ಬರ್ಡೇ ಸೋಮವಾರ, ಊಟಕ್ಕೆ ಬನ್ನಿ ಬುಧವಾರ ಅಲ್ಲ? ಬುಧವಾರ ಮದುವೆ ನಿಂದು? ಹುಡುಗಾರ ನಂಗೆ ಹೇಳ ನೀನು. ಅಣ್ಣ ಅಂತ ಒಬ್ಬ ಇದ್ದಿ ಮರೈತಿ. ಯೋ ಅಂತಿತ್ತ ದಾರಿನ ಹೋಗೋದು ಮದುವೆ ಮಾಡೋ ಸ್ಟೇಜಿಗೆ ಬಂದ್ಬಿಟ್ಯಾ? ಒಳ್ಳೇದಾಗ್ಲಿ. ನಾನು ಹಿಂಗೆ ಕಾಲ್ ಮಾಡಿದಾಗ ಏನಂತ ಗೊತ್ತಾ ಮೊಬೈಲು? ನೀವು ಕರೆ ಮಾಡುತ್ತೋ ಅಂತ, ನಿಮ್ಮ ವ್ಯಾಲಿಡಿಟಿ ಅತ್ಯಂತ ಶೀಘ್ರವಾಗಿ ಮುಕ್ತಾಯಗೊಳ್ಳಲಿದೆ ಅಂತ ಅಂತು. ಹಂಗಂದ್ರೆ ಎಂತ ಮಾಡುವ? ಸರಿ ಮಾಡ್ಬೇಕಂದ್ರೆ ಎಂತ ಮಾಡ್ಬೇಕು? ಅಲ್ಲ, ನಾ ದುಡ್ಡು ಕೇಳಿಲ್ಲ ಅಂತ. ಸರಿ ಮಾಡ್ಬೇಕಂದ್ರೆ ಎಂತ ಮಾಡ್ಬೇಕು? ಅದಕ್ಕೆ ರಿಚಾರ್ಜ್ ಮಾಡ್ಕೋಬೇಕಾ? ಯಾರು ಮಾಡಲ್ಲ ಹಂಗೆ? ನಾನೇ ಮಾಡ್ಕೋಬೇಕಾ? ಬೇರೆ ಯಾರು ಮಾಡಿದ್ರೆ ಸರಿ ಆಗಲ್ಲ ಅದು. ಹೋಗಿಲ್ಲಿ, ನನ್ನ ಹತ್ರನೇ ಬೇಜಾನ್ ದುಡ್ಡು ಐತಿ, ನೀ ಹತ್ರ ಅಂತ ಕೇಳೋದು. ಅಕ್ಕ ಎಂತ ಮಾಡ್ತಾಳೆ? ಏನಕ್ಕೆ? ಅಕ್ಕ ಒಂದ್ ಹೆಸರಿಡನಾ? ಅಕ್ಕ ಒಂದ್ ಹೆಸರಿಡನಾ? ಹಲೋ, ತಮ್ಮ ಅಂತ ಒಬ್ಬ ಇದೀನಿ ಗೊತ್ತಾ? ನೀ ರೀಲ್ಸ್ ಅವರು ನೋಡ್ತೀಯಲ್ಲ, ಇನ್ಮೇಲೆ ಯೂಟ್ಯೂಬ್ ವಿಡಿಯೋ ನೋಡು. ನೀವೊಂದು ಹೆಸರಿಡೋಣ ಅಂತ ಅನ್ಕೊಂತ ಇದ್ನಿ. ಇಲ್ಲಲ್ಲ, ಸರಿ 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 ಇಡಿಯೋದನ್ನಕ್ಕೆ ನಿಂದೆ ಹೆಸರು ಐತಲ್ಲ, ಭೀಮಿ ಅಂತೇಳಿ. ಕಟ್ಟೆ ಮಾಡಿ ಕಾಮೆ ಅವಳಿ ಮಾಡ್ತೀನಿ ತಡಿಯ. ಪೋನಾ ಇದ ಹೋಗ್ತಾ ಇರ್ತೀನಿ ಬಾ, ಆಯ್ತಾ? ಬಾ ಹಂಗಾರೆ. ತಿಂಡಿ ತಿನ್ನೋಕ್ಕಾಗಿಲ್ಲ ಫ್ರೆಂಡ್ಸ್, ಟೈಮ್ ಆಗೋಯ್ತು. ದಿನ ಕರೆಕ್ಟಾಗಿ ಈ ಟೈಮಿಗೆ ಬಂದ ತಕ್ಷಣ ಸೂರ್ಯ ಎಷ್ಟು ಸಕ್ಕತ್ತಾಗಿ ಒಳ್ಳೆ ಫೀಲ್ ಕೊಡ್ತಾ ಗೊತ್ತಾ ಇಲ್ಲಿ. ಪೋನಾ ಎಷ್ಟೊತ್ತಿಗೆ ಮುಗಿಯತ್ತಿಂಗೆ? ಇಂಟರ್ನಲ್ ಮುಗಿಯೋದ? ಇಂಟರ್ನಲ್ ಮುಗಿದ 3 ಆಗುತ್ತೆ. ಕಾಲೇಜ್ ಹತ್ರ ಬಂದಾಗ ಕಾಲೇಜ್ ಕ್ಯಾಂಟೀನು ಓಪನ್ ಏನೋ ಆಗಿದೆ, ಆದರೆ ನನಗೆ ಬೇಕಾದ್ರೆ ತಿಂಡಿಲ್ಲ. ಒಂದು ಪಲಾವ್ ಇದೆ, ಮತ್ತೊಂದು ಗೀ ರೈಸ್ ಇದೆ. ಸೊ ನನಗೆ ಬೆಳಗ್ಗೆ ಮುಂಚೆ ಅವೆರಡು ಆಗಿ ಬರಲ್ಲ. ಸೊ ಹಂಗೆ ಹೊರಗಡೆ ಎಲ್ಲರೂ ಹೋಗಿ ತಿನ್ಕೊಬರ್ತೀನಿ. ಇಲ್ಲೊಂದು ಮಠ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಎಷ್ಟು ದಿನ ಆದರೂ ಶಿವಮೊಗ್ಗದಲ್ಲಿ ಇದ್ರು. ಇಂಥ ಶಿವಮೊಗ್ಗದಲ್ಲಿ ಇರ್ತಾರ ಪ್ಲೇಸ್ಗಳು ಇನ್ನೆಷ್ಟಿದಾವೋ ಗೊತ್ತಿಲ್ಲ. ಶೃಂಗೇರಿ ಶಂಕರ ಮಠ ಶಿವಮೊಗ್ಗ. ಟೆಂಪಲಿಗೆ ಬಂದಮೇಲೆ ನನ್ನ ಮೆಂಟಲ್ ಕಂಡೀಷನ್ ಹೇಗಿದೆ ಗೊತ್ತಾ? ಕರೆಕ್ಟಾಗಿ ಹೇಳೋಕೆ ಯಾವುದೋ ಮೆಸೇಜ್ ಬಂತು, ಯಾರೋ ಎಂತ ಸಾಂಗ್ ಕಳಿಸಿರೋ. ಏನು ಗೊತ್ತಾ, ಮೆಂಟಲ್ ಕಂಡೀಷನ್ ಹೆಂಗಿದೆ ಅಂದರೆ, ಕಾಲೇಜಿಗೆ ಹೋಗೋ ಮನಸ್ಸಿಲ್ಲ, ಅಟ್ಲಾಗ ಹಾಸ್ಟ್ಲಿಗೆ ಹೋಗೋ ಮನಸ್ಸಿಲ್ಲ, ಹೊರಗಡೆ ಇರೋಕ್ಕೂ ಮನಸ್ಸಿಲ್ಲ, ಆ ಥರ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸಿಗೆ ಒಂಚೂರು ಮಾಲಲ್ಲಿ ಒಂಚೂರು ಕೆಲಸ ಇತ್ತು, ಹೋಗ್ಬರೋಣ ಅಂತ ಹೋಗ್ತಾಯಿದ್ದೀನಿ. ಏನಿಲ್ಲ, ಡೆಕಾಥ್ಲಾನ್ ಒಂದು ಕೆಲಸ ಇತ್ತು, ಈಗ ಮುಗೀತದ ಅಷ್ಟೇ. ಇಷ್ಟು ಸಿಕ್ಕಾಬಾರ್ದು ಆಗ್ತೈತೆ. ಒಂದು ವಾಟರ್ ಬಾಟಲ್ ತಗೊಂಡು ಬಿಸ್ಲರು ಏನಾಯ್ತಲ್ಲ ಇವತ್ತು, ನಂಗಂತೂ ನೀರು ಕುಡಿದು ಸಾಕಾಯ್ತು. ಕಾಲೇಜಿಗಂತೂ ಬಂದೆ, ಆದರೆ ಯಾವ ಕ್ಲಾಸಿಗೆ ಮಾತ್ರ ಹೋಗಿಲ್ಲ, ಯಾಕೆಂದರೆ ಕ್ಲಾಸೇ ಯಾವುದು ತೊಗೊಂಡಿಲ್ಲ. ಸೊ ಲೆಕ್ಚರ್ಸ್ ಜೊತೆ ಮಾತಾಡ್ಕೊಂಡು ಒಂದು ಸ್ಪೆಷಲ್ ಕೆಲಸ ಮಾಡ್ಕೊಂಡು ಬಂದೆ. ಆ ಕೆಲಸನ ವೀಡಿಯೋದಲ್ಲಿ ತೋರಿಸಿದ್ರೆ ಮೆಟ್ಟ ಹೊಡಿತಾರೆ, ಹಂಗೆ ತೋರ್ಸಂಗಿಲ್ಲ. ಎಲ್ಲ ರಾಮಾಯಣ ಎಲ್ಲ ಮುಗಿಸ್ಕೊಂಡು ಈಗ ಚೌಕಿಗೆ ಬಂದಾಗೈತೆ. ಈ ಚೌಕಿನ ಒಂಚೂರು ಯಾಕೋ ಇವತ್ತು ಕೋರಿ ರೊಟ್ಟಿ ತಿನ್ನಬೇಕು ಅನಿಸ್ತೈತೆ. ಮತ್ತೊಂದೇಂದ್ರೆ ಇವತ್ತು ಒಬ್ಬ ಸ್ಪೆಷಲ್ ಗೆಸ್ಟ್ ನಮ್ಮ ರೂಮಿಗೆ ಬರ್ತಾ ಇದ್ದಾನೆ. ಅವನಿಗೋಸ್ಕರ ಸಂಜೆ ಚಿಕನ್ ಮಾಡೋಣ ಅಂತ ಪ್ಲಾನ್ ಐತೆ. ಸೊ ಅದಕ್ಕೂ ಮತ್ತೆ ಒಂದು ಸ್ವಲ್ಪ ಕೋರಿ ರೊಟ್ಟಿ ಇಲ್ಲೇ ಬೇಕ್ರಿಗೆ ಹೋಗಿ ತಗೊಂಡು ಹೋಗೋಣ ಅಂತ ಹೋಗ್ತಾಯಿನಿ. ಊಟ ನಮ್ಮದು ನಾನ್ ವೆಜ್ ಊಟ ಆಯ್ತು ಊರಲ್ಲಿ. ಊರಿಂದ ಲಾಟ್ರಿ
ಒಂದು ಕೋರಿ ರೊಟ್ಟಿ ಬೇಕಿತ್ತು ನನಗೆ. ಆ ಥರ ಯೋಚನೆ ಮಾಡ್ಬೇಕಂದ್ರೆ ನಂಗೆ ಅವ್ರು 1 ಲಕ್ಷ ಕೊಟ್ಟರು ನಾನು ಅಷ್ಟೇ ಸ್ಟ್ರಾಂಗಾಗಿ ಆಟ ಆಡ್ತೀನಿ, 100% ಎಫರ್ಟ್ ಹಾಕಿ. ಅವ್ರು ನಂಗೆ 100 ರೂಪಾಯಿ ಕೊಟ್ಟರು ಅಷ್ಟೇ ಎಫರ್ಟ್ ಹಾಕಿ ಆಟ ಆಡ್ತೀನಿ. ಆ ಥರ ಮೈಂಡ್ಸೆಟ್ಟಲ್ಲಿ ಹೋಗು. ಅಲ್ಲಿ ಗ್ರೌಂಡಿಗೆ ಹೋದ್ಮೇಲೆ ಬೇರೆ ಮೈಂಡ್ಸೆಟ್, ಗೇಮ್ಸ್ ಮೈಂಡ್ಸೆಟ್ಟು. ಬಟ್ ಏನಂದರೆ ನಿನ್ನ 100% ಅಲ್ಲಿ ಗ್ರೌಂಡಲ್ಲಿ ಬರ್ಬೇಕಷ್ಟೇ. ಯಾರೋ ರೂಮಿಗೆ ಬಂದುಬಿಟ್ಟಾರ ಕಣ. ಡೋರ್ ಓಪನ್ ಮಾಡ್ರು. ಯಾರು ಬಂದ್ರೆ ನಂಗೆ ಗೊತ್ತಿಲ್ಲ. 6ರಿಂದ ಕಣ. ಬಾಲ್ ತೆಗಿರೋ. ಹಾಂ ಸರಿ 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 ಕೇಳಿಸ್ಕಲ್ಯ. ಇವತ್ತು ನಮ್ಮ ರೂಮಿಗೆ ಸ್ಪೆಷಲ್ ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಹೆಂಗೆ ಅಂದರೆ, ಒಂದು ಟೈಮಲ್ಲಿ ಇಬ್ಬರು ಸೇಮ್ ಕೆಲಸ ಮಾಡ್ತಿದ್ವಿ, ಅಂದರೆ ಸೇಮ್ ಲಾಗಿಂಗೇ ಮಾಡ್ತಾಯಿದ್ವಿ. ಹೆಂಗೆ ಅಂದರೆ ಯಾವುದೇ ವಿಷಯ ಆಗಲಿ, ಲಾಗಿಂಗ್ ಆಗಲಿ ಯಾವುದೇ ವಿಷಯ ಆಗಲಿ, ಅವನು ಮಾಡಿದ್ನ ನಾ ಮಾಡಿದ್ನ ಅವನು ಸರಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಅವ್ನು ಮಾಡಿದ್ದು ನಾ ಸರಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಅಂದರೆ ಕೆಲಸ ಸರಿಯಾಗಿರ್ಬೋದು, ಬೇರೆ ಇಷ್ಟ ಆಗಿರ್ಬೋದು, ಅದು ಮಾಡಿರೋ ಕೆಲಸದಲ್ಲಿ ತಪ್ಪು ಹುಡುಕಿ ಹುಡುಕ್ತೀವಿ. ನಾನು ಮಾಡಿರೋ ಕೆಲಸ ಅವ್ನು ತಪ್ಪು ಹುಡುಕಿ ಹುಡುಕ್ತಾನೆ, ಅವ್ನು ಮಾಡಿರೋ ಕೆಲಸ ನಾನು ತಪ್ಪು ಹುಡುಕಿ ಹುಡುಕ್ತೀನಿ. ಇದೇ ಕೆಲಸ. ಯಾರು ಗೊತ್ತಾ? ಬರ್ತಾನೆ ನೋಡು. ರೂಮಿಗೆ ಬಂದು 1 ಅವರ್ ಆಯಿತು. ಸುಮ್ಮನೆ ಅದು ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಬೇಗ ಬೇಗ ಒಂಚೂರು ಊಟ ಮಾಡ್ಕೊಂಡೆ. ಕೋಳಿ ರೊಟ್ಟಿ ತಂದಲ್ಲ, ಊಟ ಮಾಡ್ಕೊಂಡು ಸ್ವಲ್ಪ ಪಟ್ಟಂತೆಲ್ಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಟೈಮ್ ಆಗಿಬಿಡ್ತು. ಕೊಡ್ರಿ ಒಂದು ರೊಟ್ಟಿಗಳು. ಸೊ ಫ್ರೆಂಡ್ಸ್, ನಾ ಹೇಳಿದ ಆಸಾಮಿ ಇವನೇ ನೋಡಿ. ಇದೆ ಅದು ಆಮೇಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ. ಈಗ ಒಂದು ಸ್ವಲ್ಪ ಟೈಮ್ ಇಲ್ಲ. ಬರ್ತೀರಾ ಬರಲ್ಲಪ್ಪ? ಬರ್ತೀರಾ ಬರಲ್ಲ? ಬನ್ನಿ ಬರಲ್ಲ. ಇದವ್ರನ ಬರಲ್ಲ. ಇಲ್ಲೇ ಚೌಕಿದಂಗೆ ಒಂದು ವಾಕ ಅದೇ ಪಾನ ಬರಲಿ. ಚಿಕನ್ ಮಾಡೋಣ ಅಂದ್ಕೊಂಡ್ವಿ, ನೋಡಿದ್ರೆ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಎಲ್ಲ ಹೊರಗಡೆ ಊಟ ಮಾಡಂಗೆ ಆಯ್ತು. ಇಲ್ಲೇ ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೆ ಕೊಮ್ಮೆ. ಇಲ್ಲ, ಫಾಲೋವರ್ಸ್ ಎಲ್ಲ ಫೇಸ್ ರಿವ್ಯೂ ಮಾಡಿ ಅಂತ ಕೇಳ್ಕೊಂತ ಇದ್ದಾರೆ. ಅಲ್ಲ ಏನೇನು ಅನ್ಕೊಂಡ್ರಿ? 2 ಚಿಕನ್ ಬಿರಿಯಾನಿ ಪ್ಲಸ್ ಚಿಕನ್ ಕಾಂಬೋ. 1 ಚಿಕನ್ ಬಿರಿಯಾನಿ ಅಲ್ಲ, ಬಿರಿಯಾನಿ, ಇದು ಕಾಂಬೋ ಫ್ರೈ. ಏನೋ ಗೊತ್ತಿಲ್ಲ. ಬಿರಿಯಾನಿ ಟೇಸ್ಟು ಮುಂದೆ ಹೇಳಲ್ಲ. ಚಿಕನ್ ಡ್ರೈ ಪ್ರಶ್ನೆ ಇದ್ರ ಟೇಸ್ಟ್ ನಾಳೆ ಹೇಳ್ತೀನಿ ಅಂತ ಅಲ್ಲ, ಹೊರಗಡೆ ಬಂದು ಹೇಳ್ತೀನಿ. ಇಲ್ಲಿಂದ ಹೊರಗಡೆ ಬಂದು ಹೇಳ್ತೀನಿ ಆಯ್ತಾ. ಅದರಲ್ಲಿ ಹಾಸ್ಟೆಲ್ ಕಡೆ ಹೋಗೋಣ. ಪುನೇ ನಮ್ಮ ವ್ಯೂವರ್ಸಿಗೆ ಒಂದು ಸಪ್ರೇಟಾಗಿ ಏನಾರು ಹೇಳ್ತೀನಲ್ಲೇ. ಯಾಕೆ ಗುರು, ಏನಾರು ಹೇಳು ಗುರು, ಭಾರಿ ಬೇಜಾರಾಗ್ತಾರೆ. ಸಿಕ್ಕಾಪಟ್ಟೆ ಜನ ನೋಡ್ತಾರೆ ನನ್ನ ಬ್ಲಾಗ್ಸ್ನ. ನನ್ನ ನೋಡಿದ್ಮೇಲಿಂದ ನಿನಗೆ ಇನ್ನೂ ಜಾಸ್ತಿ ವ್ಯೂಸು ಫಾಲೋವರ್ಸ್ ಆಗ್ತಾ ನೋಡ್ತೀನಿ ತಡಿ. ಈಗ ಮಿನಿಮಮ್ ಅಂದ್ರೆ 51 ವ್ಯೂಸ್ ಬರ್ತಾ ಇದ್ದಾವೆ. ನಾಳೆ ಇದು ಬರಲ್ಲ ಅಂದರೆ ನನ್ನ ಬ್ಲಾಗಿಗೆ ಅಪಶಕನ ಅಂತೇಳಿ ನಾಳೆ ತಮ್ಮನೇಲಿ ಅಪಶಕನ ಅಂತೇಳಿ ಹಾಕ್ಬಿಡ್ತೀನಿ. ಫೋನಾ ಚಳಿ ಎಫೆಕ್ಟ್. ಫ್ರೆಂಡ್ಸ್, ಈಗ ಟೈಮು 1:44 ಆಯ್ತು. ಅದಕ್ಕೂ ಮೊದಲು ಒಂದು ತೋರಿಸ್ತೀನಿ ನೋಡಿ. ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಬಿಹೇವಿಯರ್. ಬಿ ಕ್ವೈಟ್ ಬಟ್ ನೋಟಿಸ್ ಎವ್ರಿಥಿಂಗ್. ಸೊ ಗುಡ್ ನೈಟ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ. ಏನೇ ಬೇಜಾರದ ಹಾಗೆ ಸಿಗೋಣ ಮುಂದೆ ಹೊಡೆದಿದೆ. ಸೈನಿಂಗ್ ಆಫ್.